ಇಯರು ಮತ್ತು ಈ ಇಯರ್ಗೂ ಭಾಳ ವ್ಯತ್ಯಾಸ ಇದೆ. ಲಾಸ್ಟ್ ಇಯರು ರಿಪಬ್ಲಿಕ್ ಕನ್ನಡ ಚಾನಲ್ಲು ಇನ್ನೂ ಅಂಬೆಗಾಲು ಇಡ್ತಾ ಇತ್ತು. ಈಗ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಚಾನಲ್ ತಲುಪ್ತಾ ಇದೆ. ಒಳ್ಳೆಯದಾಗಬೇಕು, ಜನಕ್ಕೆ ಒಳ್ಳೆಯದಾಗಬೇಕು. ಆ ದೃಷ್ಟಿಯಿಂದ ರಿಪಬ್ಲಿಕ್ ಟಿ ವಿ ನಡೆಸ್ತಾ ಇರತಕ್ಕಂಥ ಒಂದು ಸಿಸ್ಟಮ್ಸ್ ಏನಿದೆ, ಅದರಿಂದ ಜನಗಳಿಗೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದಕ್ಕೆ ಒಂದು ವೇದಿಕೆ ರಿಪಬ್ಲಿಕ್ ಟಿ ವಿ ಆಗ್ತಾಯಿದೆ. ನಾನು ಶುಭಾಶಯ ಕೋರ್ತೀನಿ. ಸರ್, ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು ಸರ್? ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಕರ್ನಾಟಕ ದೇಶದ ಮಟ್ಟದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಎತ್ತರಕ್ಕೆ ಬರಬೇಕು. ಮತ್ತು ಇಲ್ಲಿನ ಲಿವಿಂಗ್ ಸ್ಟೈಲ್ ಇದೆಯಲ್ಲ, ಲೆವೆಲ್ ಇದೆಯಲ್ಲ, ಅದ್ರ ಕೂಡ ಎತ್ತರಕ್ಕೆ ಬರಬೇಕು. ಅಂದರೆ ಎಲ್ಲರೂ ಕೂಡ, ಇಲ್ಲಿರೋ ಜನಕ್ಕೆಲ್ಲರೂ ಕೂಡ ಕುಡಿಯೋ ನೀರು, ಆಹಾರ, ಶಾಲೆ, ಇದು ಭಾಳ ಪ್ರಮುಖವಾದಂಥದ್ದು. ಮನೆ, ಇದು ರೋಟಿ ಕಪಡ ಮಕಾನ್, ಇದು ಸಿಕ್ಕಿದ್ರೆ ಕರ್ನಾಟಕ ನಮ್ಮ ಕನಸು ಏನಿದೆ ಅದು ಸಾಕಾರ ಆಗ್ತದೆ. ಮತ್ತು ಈ ಇಯರ್ಗೂ ಭಾಳ ವ್ಯತ್ಯಾಸ ಇದೆ. ಲಾಸ್ಟ್ ಇಯರು ರಿಪಬ್ಲಿಕ್ ಕನ್ನಡ ಚಾನಲ್ಲು ಇನ್ನೂ ಅಂಬೆಗಾಲು ಇಡ್ತಾ ಇತ್ತು. ಈಗ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಚಾನಲ್ ತಲುಪ್ತಾ ಇದೆ. ಒಳ್ಳೆಯದಾಗಬೇಕು, ಜನಕ್ಕೆ ಒಳ್ಳೆಯದಾಗಬೇಕು. ಆ ದೃಷ್ಟಿಯಿಂದ ರಿಪಬ್ಲಿಕ್ ಟಿ ವಿ ನಡೆಸ್ತಾ ಇರತಕ್ಕಂಥ ಒಂದು ಸಿಸ್ಟಮ್ಸ್ ಏನಿದೆ, ಅದರಿಂದ ಜನಗಳಿಗೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದಕ್ಕೆ ಒಂದು ವೇದಿಕೆ ರಿಪಬ್ಲಿಕ್ ಟಿ ವಿ ಆಗ್ತಾಯಿದೆ. ನಾನು ಶುಭಾಶಯ ಕೋರ್ತೀನಿ. ಸರ್, ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು ಸರ್? ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಕರ್ನಾಟಕ ದೇಶದ ಮಟ್ಟದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಎತ್ತರಕ್ಕೆ ಬರಬೇಕು. ಮತ್ತು ಇಲ್ಲಿನ ಲಿವಿಂಗ್ ಸ್ಟೈಲ್ ಇದೆಯಲ್ಲ, ಲೆವೆಲ್ ಇದೆಯಲ್ಲ, ಅದ್ರ ಕೂಡ ಎತ್ತರಕ್ಕೆ ಬರಬೇಕು. ಅಂದರೆ ಎಲ್ಲರೂ ಕೂಡ, ಇಲ್ಲಿರೋ ಜನಕ್ಕೆಲ್ಲರೂ ಕೂಡ ಕುಡಿಯೋ ನೀರು, ಆಹಾರ, ಶಾಲೆ, ಇದು ಭಾಳ ಪ್ರಮುಖವಾದಂಥದ್ದು. ಮನೆ, ಇದು ರೋಟಿ ಕಪಡ ಮಕಾನ್, ಇದು ಸಿಕ್ಕಿದ್ರೆ ಕರ್ನಾಟಕ ನಮ್ಮ ಕನಸು ಏನಿದೆ ಅದು ಸಾಕಾರ ಆಗ್ತದೆ. ಮತ್ತು ಈ ಇಯರ್ಗೂ ಭಾಳ ವ್ಯತ್ಯಾಸ ಇದೆ. ಲಾಸ್ಟ್ ಇಯರು ರಿಪಬ್ಲಿಕ್ ಕನ್ನಡ ಚಾನಲ್ಲು ಇನ್ನೂ ಅಂಬೆಗಾಲು ಇಡ್ತಾ ಇತ್ತು. ಈಗ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಚಾನಲ್ ತಲುಪ್ತಾ ಇದೆ. ಒಳ್ಳೆಯದಾಗಬೇಕು, ಜನಕ್ಕೆ ಒಳ್ಳೆಯದಾಗಬೇಕು. ಆ ದೃಷ್ಟಿಯಿಂದ ರಿಪಬ್ಲಿಕ್ ಟಿ ವಿ ನಡೆಸ್ತಾ ಇರತಕ್ಕಂಥ ಒಂದು ಸಿಸ್ಟಮ್ಸ್ ಏನಿದೆ, ಅದರಿಂದ ಜನಗಳಿಗೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದಕ್ಕೆ ಒಂದು ವೇದಿಕೆ ರಿಪಬ್ಲಿಕ್ ಟಿ ವಿ ಆಗ್ತಾಯಿದೆ. ನಾನು ಶುಭಾಶಯ ಕೋರ್ತೀನಿ. ಸರ್, ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು ಸರ್? ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಕರ್ನಾಟಕ ದೇಶದ ಮಟ್ಟದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಎತ್ತರಕ್ಕೆ ಬರಬೇಕು. ಮತ್ತು ಇಲ್ಲಿನ ಲಿವಿಂಗ್ ಸ್ಟೈಲ್ ಇದೆಯಲ್ಲ, ಲೆವೆಲ್ ಇದೆಯಲ್ಲ, ಅದ್ರ ಕೂಡ ಎತ್ತರಕ್ಕೆ ಬರಬೇಕು. ಅಂದರೆ ಎಲ್ಲರೂ ಕೂಡ, ಇಲ್ಲಿರೋ ಜನಕ್ಕೆಲ್ಲರೂ ಕೂಡ ಕುಡಿಯೋ ನೀರು, ಆಹಾರ, ಶಾಲೆ, ಇದು ಭಾಳ ಪ್ರಮುಖವಾದಂಥದ್ದು. ಮನೆ, ಇದು ರೋಟಿ ಕಪಡ ಮಕಾನ್, ಇದು ಸಿಕ್ಕಿದ್ರೆ ಕರ್ನಾಟಕ ನಮ್ಮ ಕನಸು ಏನಿದೆ ಅದು ಸಾಕಾರ ಆಗ್ತದೆ. ಮತ್ತು ಈ ಇಯರ್ಗೂ ಭಾಳ ವ್ಯತ್ಯಾಸ ಇದೆ. ಲಾಸ್ಟ್ ಇಯರು ರಿಪಬ್ಲಿಕ್ ಕನ್ನಡ ಚಾನಲ್ಲು ಇನ್ನೂ ಅಂಬೆಗಾಲು ಇಡ್ತಾ ಇತ್ತು. ಈಗ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದೆ. ಕರ್ನಾಟಕದ ಮೂಲೆಯಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಚಾನಲ್ ತಲುಪ್ತಾ ಇದೆ. ಒಳ್ಳೆಯದಾಗಬೇಕು, ಜನಕ್ಕೆ ಒಳ್ಳೆಯದಾಗಬೇಕು. ಆ ದೃಷ್ಟಿಯಿಂದ ರಿಪಬ್ಲಿಕ್ ಟಿ ವಿ ನಡೆಸ್ತಾ ಇರತಕ್ಕಂಥ ಒಂದು ಸಿಸ್ಟಮ್ಸ್ ಏನಿದೆ, ಅದರಿಂದ ಜನಗಳಿಗೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದಕ್ಕೆ ಒಂದು ವೇದಿಕೆ ರಿಪಬ್ಲಿಕ್ ಟಿ ವಿ ಆಗ್ತಾಯಿದೆ. ನಾನು ಶುಭಾಶಯ ಕೋರ್ತೀನಿ. ಸರ್, ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು ಸರ್? ನಮ್ಮ ಕರ್ನಾಟಕಕ್ಕೆ
ಆ, ವಿಶೇಷವಾಗಿ ಕರ್ನಾಟಕ ದೇಶದ ಮಟ್ಟದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಎತ್ತರಕ್ಕೆ ಬರಬೇಕು ಮತ್ತು ಇಲ್ಲಿನ ಲಿವಿಂಗ್ ಸ್ಟೈಲ್ ಇದೆಯಲ್ಲ, ಲೆವೆಲ್ ಇದೆಯಲ್ಲ, ಅದು ಕೂಡ ಆ, ಎತ್ತರಕ್ಕೆ ಬರಬೇಕು. ಅಂದರೆ ಎಲ್ಲರೂ ಕೂಡ ಇಲ್ಲಿರೋ ಜನಕ್ಕೆಲ್ಲರೂ ಕೂಡ ಕುಡಿಯೋ ನೀರು, ಆಹಾರ, ಶಾಲೆ ಇದು ಭಾಳ ಪ್ರಮುಖವಾದಂಥದ್ದು. ಮನೆ, ಇದು ರೋಟಿ ಕಪಡ ಮಕಾನ್ ಇದು ಸಿಕ್ಕಿದ್ರೆ ಕರ್ನಾಟಕ ನಮ್ಮ ಕನಸು ಏನಿದೆ ಅದು ಸಾಕಾರ ಆಗ್ತದೆ. ಮತ್ತು ಈ ಇಯರ್ಗೂ ಭಾಳ ವ್ಯತ್ಯಾಸ ಇದೆ. ಲಾಸ್ಟ್ ಇಯರು ರಿಪಬ್ಲಿಕ್ ಕನ್ನಡ ಚಾನಲ್ಲು ಇನ್ನೂ ಅಂಬೆಗಾಲಿಡ್ತಾ ಇತ್ತು. ಈಗ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಚಾನಲ್ ತಲುಪ್ತಾ ಇದೆ. ಒಳ್ಳೆಯದಾಗಬೇಕು, ಜನಕ್ಕೆ ಒಳ್ಳೆಯದಾಗಬೇಕು. ಆ ದೃಷ್ಟಿಯಿಂದ ರಿಪಬ್ಲಿಕ್ ಟಿ ವಿ ನಡೆಸ್ತಾ ಇರತಕ್ಕಂಥ ಒಂದು ಸಿಸ್ಟಮ್ಸ್ ಏನಿದೆ ಅದರಿಂದ ಜನಗಳಿಗೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದಕ್ಕೆ ಒಂದು ವೇದಿಕೆ ರಿಪಬ್ಲಿಕ್ ಟಿ ವಿ ಆಗ್ತಾ ಇದೆ. ನಾನು ಶುಭಾಶಯ ಕೋರ್ತೀನಿ. ಸರ್, ನಿಮ್ಮ ಕನಸಿನ ಕರ್ನಾಟಕ ಹೇಗಿರ್ಬೇಕು ಸರ್? ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಕರ್ನಾಟಕ ದೇಶದ ಮಟ್ಟದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಎತ್ತರಕ್ಕೆ ಬರಬೇಕು ಮತ್ತು ಇಲ್ಲಿನ ಲಿವಿಂಗ್ ಸ್ಟೈಲ್ ಇದೆಯಲ್ಲ, ಲೆವೆಲ್ ಇದೆಯಲ್ಲ, ಅದು ಕೂಡ ಎತ್ತರಕ್ಕೆ ಬರಬೇಕು. ಅಂದರೆ ಎಲ್ಲರೂ ಕೂಡ ಇಲ್ಲಿರೋ ಜನಕ್ಕೆಲ್ಲರೂ ಕೂಡ ಕುಡಿಯೋ ನೀರು, ಆಹಾರ, ಶಾಲೆ ಇದು ಭಾಳ ಪ್ರಮುಖವಾದಂಥದ್ದು. ಮನೆ, ಇದು ರೋಟಿ ಕಪಡ ಮಕಾನ್ ಇದು ಸಿಕ್ಕಿದ್ರೆ ಕರ್ನಾಟಕ ನಮ್ಮ ಕನಸು ಏನಿದೆ ಅದು ಸಾಕಾರ ಆಗ್ತದೆ. ಮತ್ತು ಈ ಇಯರ್ಗೂ ಭಾಳ ವ್ಯತ್ಯಾಸ ಇದೆ. ಲಾಸ್ಟ್ ಇಯರು ರಿಪಬ್ಲಿಕ್ ಕನ್ನಡ ಚಾನಲ್ಲು ಇನ್ನೂ ಅಂಬೆಗಾಲಿಡ್ತಾ ಇತ್ತು. ಈಗ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಚಾನಲ್ ತಲುಪ್ತಾ ಇದೆ. ಒಳ್ಳೆಯದಾಗಬೇಕು, ಜನಕ್ಕೆ ಒಳ್ಳೆಯದಾಗಬೇಕು. ಆ ದೃಷ್ಟಿಯಿಂದ ರಿಪಬ್ಲಿಕ್ ಟಿ ವಿ ನಡೆಸ್ತಾ ಇರತಕ್ಕಂಥ ಒಂದು ಸಿಸ್ಟಮ್ಸ್ ಏನಿದೆ ಅದರಿಂದ ಜನಗಳಿಗೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದಕ್ಕೆ ಒಂದು ವೇದಿಕೆ ರಿಪಬ್ಲಿಕ್ ಟಿ ವಿ ಆಗ್ತಾ ಇದೆ. ನಾನು ಶುಭಾಶಯ ಕೋರ್ತೀನಿ. ಸರ್, ನಿಮ್ಮ ಕನಸಿನ ಕರ್ನಾಟಕ ಹೇಗಿರ್ಬೇಕು ಸರ್? ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಕರ್ನಾಟಕ ದೇಶದ ಮಟ್ಟದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಎತ್ತರಕ್ಕೆ ಬರಬೇಕು ಮತ್ತು ಇಲ್ಲಿನ ಲಿವಿಂಗ್ ಸ್ಟೈಲ್ ಇದೆಯಲ್ಲ, ಲೆವೆಲ್ ಇದೆಯಲ್ಲ, ಅದು ಕೂಡ ಎತ್ತರಕ್ಕೆ ಬರಬೇಕು. ಅಂದರೆ ಎಲ್ಲರೂ ಕೂಡ ಇಲ್ಲಿರೋ ಜನಕ್ಕೆಲ್ಲರೂ ಕೂಡ ಕುಡಿಯೋ ನೀರು, ಆಹಾರ, ಶಾಲೆ ಇದು ಭಾಳ ಪ್ರಮುಖವಾದಂಥದ್ದು. ಮನೆ, ಇದು ರೋಟಿ ಕಪಡ ಮಕಾನ್ ಇದು ಸಿಕ್ಕಿದ್ರೆ ಕರ್ನಾಟಕ ನಮ್ಮ ಕನಸು ಏನಿದೆ ಅದು ಸಾಕಾರ ಆಗ್ತದೆ.